ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಈ ಚಾಪ್ಟರ್ದು ಒಂದು ಶಾರ್ಟಲ್ಲಿ ಕಾನ್ಸೆಪ್ಟ್ಸ್ ಪ್ಲಸ್ ಪ್ರಾಬ್ಲಮ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ನಾವು ನೋಡುವಂಥದ್ದು ಇಂಟ್ರೊಡಕ್ಷನ್ ಪಾರ್ಟು, ದೆನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಲೀನಿಯರ್ ಈಕ್ವೇಷನ್ಸ್ ಅಂದರೆ ಏನು ಆಲ್ರೆಡಿ ನೀವು ನೋಡಿದ್ದೀರಾ, ಗೊತ್ತಿದೆ ಪಾಲಿನಾಮಿಯಲ್ಸ್ ಅಲ್ಲಿ, ಬಟ್ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದೆನ್ ಸೊಲ್ಯೂಷನ್ಸ್. ಈ ಕಾನ್ಸೆಪ್ಟ್ ಅಲ್ಲಿ ಮೇನ್ ಆಗಿ ನಿಮಗೆ ಕೇಳುವಂಥದ್ದು ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ತಾರೆ. ಕ್ವಶನ್ ಕೊಟ್ಬಿಟ್ಟು ಎರಡು ಈಕ್ವೇಷನ್ ಕೊಟ್ಬಿಟ್ಟು ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ತಾರೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಟೈಪ್ಸ್ ಆಫ್ ಮೆಥಡ್ಸ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅಂದ್ರೆ ಏನು? As equation with degree 1 which contains one unknown variable is known as linear equation in two variable. Example ಬರಿತೀನಿ ನೋಡ್ಕೊಳ್ಳಿ. For example 2x, okay, ಕಾಣಿಸ್ತಾ ಇದೆಯಾ? 2x plus 4y equals 7. 2x plus 4y equals 7. ಇದು ಲೀನಿಯರ್ ಈಕ್ವೇಷನ್ನ, ಲೀನಿಯರ್ ಈಕ್ವೇಷನ್ ಆಫ್ ಟೂ ವೇರಿಯಬಲ್ಲ. ಓಕೆ, ಇಲ್ಲಿ ಡಿಗ್ರಿ 1 ಇದೆ, ಕರೆಕ್ಟಾ? ಲೀನಿಯರ್ ಈಕ್ವೇಷನ್ ಅಂತ ಅಂದರೆ ನಾರ್ಮಲ್ ಆಗಿ ಡಿಗ್ರಿ ಮಸ್ಟ್ ಬಿ 1 ಲೀನಿಯರ್ ಈಕ್ವೇಷನ್ ಅಂದರೆ, ಕರೆಕ್ಟಾ? ಸೊ ಈ ಕೊಟ್ಟಿರೋ ಈಕ್ವೇಷನ್ ಅಲ್ಲಿ, ನಾನು ಬರೆದಿರೋ ಈಕ್ವೇಷನ್ ಅಲ್ಲಿ ಡಿಗ್ರಿ 1 ಇದೆ, ಕರೆಕ್ಟಾ? ಸೊ ಟೂ ವೇರಿಯಬಲ್ಸ್ ಎಕ್ಸ್ ಮತ್ತೆ ವೈ, ಟೂ ವೇರಿಯಬಲ್ಸ್ ಇದೆ. ಸೊ ಇದನ್ನ ಲೀನಿಯರ್ ಈಕ್ವೇಷನ್ ಅಂದ್ರೆ ಡಿಗ್ರಿ 1 ಇರೋ ಈಕ್ವೇಷನ್, ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಎಕ್ಸ್ ಅಂಡ್ ವೈ. ಓಕೆನಾ? ಸೊ ಇನ್ನೊಂದು ಎಕ್ಸಾಂಪಲ್ ಬರಿತೀನಿ, ಲಿಸನ್ ಹಿಯರ್. ಸೊ ಇದೇ ಇದನ್ನ 2x ಮೈನಸ್ 3x ಈಕ್ವಲ್ಸ್ 1. ಓಕೆ, ಬೇಡ, ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಈಸಿ ಈಕ್ವೇಷನ್ನೇ ಬರೀತೀನಿ. ಲಿಸನ್ ಹಿಯರ್. 5x ಪ್ಲಸ್ 5x ಈಕ್ವಲ್ಸ್ 10. ಸೊ ಇದು ಲೀನಿಯರ್ ಈಕ್ವೇಷನ್ನ ಅಲ್ಲ. ಯಾಕೆ ಅಂತ ಅಂದರೆ ಲೀನಿಯರ್ ಈಕ್ವೇಷನ್ ಹೌದು, ಲೀನಿಯರ್ ಈಕ್ವೇಷನ್ ಹೌದು, ಇಲ್ಲಿ ವೇರಿಯಬಲ್ 1 ಇದೆ, ಡಿಗ್ರಿ 1 ಇದೆ, ಬಟ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ ಆಗಲ್ಲ. ಯಾಕೆಂದರೆ ಇಲ್ಲಿ ಎಕ್ಸ್ ಒಂದೇ ವೇರಿಯಬಲ್ ಇರೋದು. ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಅಂತ ಆಗ್ಬಿಡುತ್ತದು, ಕರೆಕ್ಟಾ? ಸೊ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ ಅಂತ ಅಂದರೆ ಇಲ್ಲಿ ಟೂ ವೇರಿಯಬಲ್, ಇಲ್ಲಿ ಎಕ್ಸ್ ಇಲ್ಲಿ ವೈ, ಅಥವಾ ಒಂದು ಕಡೆ ವೈ ಇನ್ನೊಂದು ಕಡೆ ಝೆಡ್, ಯಾವುದು ಬೇಕಾದ್ರೂ ತಗೋಬಿಡು. ಎಕ್ಸ್ ವೈಯೇ ತಗೋಬೇಕು ಅಂತ ಏನಿಲ್ಲ, ಡಿಪೆಂಡಿಂಗ್ ಅಪಾನ್ ಯುವರ್ ಕನ್ವೀನಿಯಂಟ್ ಅಥವಾ ಈಕ್ವೇಷನ್. ಓಕೆನಾ? ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಹಿಯರ್ ಎ ಬಿ ಸಿ ಆರ್ ದ ರಿಯಲ್ ನಂಬರ್ಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಎ ಅಂಡ್ ಬಿ ಆರ್ ನಾಟ್ ಈಕ್ವಲ್ ಟು 0. ಎ ಅಂಡ್ ಬಿ ಈಕ್ವಲ್ ಟು 0 ಯಾಕೆ ಇರಬಾರ್ದು? ಓಕೆ, ಲಿಸನ್ ಹಿಯರ್. ಇದೇ ಫಾರ್ಮ್ನ ತಗೊಳ್ಳಿ, ಇದೇ ಈಕ್ವೇಷನ್ ತಗೊಳ್ಳಿ. ಇಫ್ ಎ 0 ಆಯಿತು ಅಂತ ಅಂದರೆ ಇದೇ ಫಾರ್ಮಲ್ಲಿ ಇಫ್ ಎ ಈಕ್ವಲ್ಸ್ 0, ದೆನ್ ಫಾರ್ಮುಲಾ ಏನಾಗುತ್ತೆ? ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ 0 ಆಗುತ್ತೆ. ಸೊ ಇದು ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಆಗಲ್ಲ, ಕರೆಕ್ಟಾ? ಸೊ ಯಾಕೆಂದರೆ ವೈ ಒಂದೇ ಉಳ್ಕೊಂಡ್ಬಿಡುತ್ತೆ. ಅದೇ ಬಿ 0 ಆಯಿತು ಅಂದರೆ ಫಾರ್ಮುಲಾ ಏನಾಗುತ್ತೆ? ಎ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ 0 ಆಗಿಬಿಡುತ್ತೆ. ಸೊ ಅದಕ್ಕೆ ಎ ಮತ್ತು ಬಿ 0 ಇರಬಾರ್ದು ಅಂತ ಹೇಳಿರುವಂಥದ್ದು. ಓಕೆನಾ? ನೆಕ್ಸ್ಟ್, ಈಗ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್ ಅರ್ಥ ಮಾಡ್ಕೊಂಡ್ರಿ, ಕರೆಕ್ಟಾ? ನೆಕ್ಸ್ಟ್ ಅಲ್ಲಿ ಈಗ ನಿಮಗೆ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಮತ್ತೆ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಡಿಫ್ರೆನ್ಸ್ ಅರ್ಥ ಮಾಡಿಸೋಣ. ಓಕೆ, ಲೀನಿಯರ್ ಈಕ್ವೇಷನ್ 1 ವೇರಿಯಬಲ್ ಅಂತ ಅಂದರೆ ಜನರಲ್ ಫಾರ್ಮ್ ಏನಿದೆ? ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ 0. ಓಕೆ, ದೆನ್ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್ಸ್ ಅಂದರೆ ಎ ಎಕ್ಸ್ ಪ್ಲಸ್ ಬಿ ವೈ
plus c equals 0. Done. So ಇದು linear equation in 2 variables, ಇದು linear equation in 1 variable. 1 variable ಯಾವುದು x, ಇಲ್ಲಿ 2 variable ಯಾವುದು x ಮತ್ತೆ y. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಅಂದರೆ ಒಂದೇ ವೇರಿಯಬಲ್ ಇರುತ್ತೆ ಎಕ್ಸ್. ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಅಂತ ಅಂದರೆ 2 ವೇರಿಯಬಲ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಈಗ pair of linear equations in 1 variables. Pair of linear equations in 1 variables. So sorry, pair of linear equations in 2 variable ಇದು. ಇದನ್ನ 2 ಮಾಡ್ಕೊಳ್ಳಿ. pair of linear equations in 2 variables ಅಂತ ಮಾಡ್ಕೊಳ್ಳಿ. ಓಕೆನಾ. ಡನ್. ಈ ಏನು ನಾನು ಮೆನ್ಷನ್ ಮಾಡಿದ್ದೀನಲ್ಲ ಚಾರ್ಟ್, ಅದ್ರ ಬಗ್ಗೆ ಆಮೇಲೆ ಬರ್ತೀನಿ. ಓಕೆ. ಫಸ್ಟು ಈಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಅಂತ ಆಯ್ತಲ್ವಾ. ಸೊ ಲೀನಿಯರ್ ಇಕ್ವೇಷನ್ ಆಫ್ 2 ವೇರಿಯಬಲ್ದು 2 ಈಕ್ವೇಷನ್ ಬೇಕು. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಕರೆಕ್ಟಾ. 1 ಈಕ್ವೇಷನ್ನ ನಾನು ಏನು ಮಾಡ್ತೀನಿ, a1 ಇಂಟು ಎಕ್ಸ್ ಪ್ಲಸ್ b1 ಇಂಟು ವೈ ಪ್ಲಸ್ c1 ಈಕ್ವಲ್ಸ್ 0 ಅಂತ ತಗೋತೀನಿ. ಇದು 1 ಲೀನಿಯರ್ ಇಕ್ವೇಷನ್ ಆಫ್ 2 ವೇರಿಯಬಲ್ಸ್. ಇನ್ನೊಂದು a2 x ಪ್ಲಸ್ b2 y ಪ್ಲಸ್ c2 ಈಕ್ವಲ್ಸ್ 0. ಸೊ ಇದನ್ನ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆಫ್ 2 ವೇರಿಯಬಲ್ಸ್. ಪೇರ್ 2. ಓಕೆನಾ. ಈಗ ಈ ಚಾರ್ಟಿಗೆ ಬರ್ತೀನಿ. ಓಕೆನಾ. ನಾನು ನಿಮಗೆ ಹೇಳಿದೆ ಸ್ಟಾರ್ಟಿಂಗಲ್ಲೇ ಈ ಕ್ವೆಶನಲ್ಲಿ ನಿಮಗೆ ಕೇಳೋಂಥದ್ದು ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ತಾರೆ. ಕರೆಕ್ಟಾ. ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್. ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಅಂದರೆ ನಿಮಗೆ ಇಲ್ಲಿ ಈ ಪಾರ್ಟ್ ಇದೆ ನೋಡಿ, ಥರ್ಡ್ ಚಾರ್ಟ್. ಸೊ ಇದು ಇಂಪಾರ್ಟೆಂಟ್. ಓಕೆ. ನಂಬರ್ ಆಫ್ ಸೊಲ್ಯೂಷನ್ಸ್ಗೆ. ಸೊ ಯುನಿಕ್ ಸೊಲ್ಯೂಷನ್ ಅಂದರೆ ನಿಮಗೆ ಯುನಿಕ್ ಸೊಲ್ಯೂಷನ್ಸ್ ಅಂತ ಅಂದರೆ ಏನಾಗುತ್ತೆ, ನಿಮಗೆ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದಾಗ 2 ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ. ನಿಮಗೆ ಕಾಣ್ತಾ ಇಲ್ವಾ, ಮೆನ್ಷನ್ ಮಾಡಿದ್ದೀನಿ. ಡನ್. ಸೊ ಇನ್ಫೈನೈಟ್ ಸೊಲ್ಯೂಷನ್ ಅಂದರೆ ಲೈನ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಸೊ ಇಲ್ಲಿದೆಯಲ್ಲ, ಇದು 2 ಲೈನ್ ಇದೆ, ಅದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ನೋ ಸೊಲ್ಯೂಷನ್ ಅಂದರೆ ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ಡಯಾಗ್ರಾಮ್ ಇದೆ, ಇದು ಅರ್ಥ ಮಾಡ್ಕೊಳ್ಳಿ. ಓಕೆ. ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಸೊ ಇನ್ಫೈನೈಟ್ ಸೊಲ್ಯೂಷನ್ನ, ಯುನಿಕ್ ಸೊಲ್ಯೂಷನ್ನ, ನೋ ಸೊಲ್ಯೂಷನ್ನ ಅಂತ ಒಂದು. ಇನ್ನೊಂದು ಕೆಲವೊಂದು ಸತಿ ಯುನಿಕ್ ಸೊಲ್ಯೂಷನ್ ಅಂತ ಅಂದರೆ ಕನ್ಸಿಸ್ಟೆಂಟ್ ಅಂತ ಆಗುತ್ತೆ. ಓಕೆ. ಇನ್ನೊಂದು ಇನ್ಫೈನೈಟ್ ಸೊಲ್ಯೂಷನ್ ಅಂದರೆ ಕನ್ಸಿಸ್ಟೆಂಟ್ ಆ್ಯಂಡ್ ಡಿಪೆಂಡೆಂಟ್ ಅಂತ ಆಗುತ್ತೆ. ನೆಕ್ಸ್ಟ್ ನೋ ಸೊಲ್ಯೂಷನ್ ಅಂತ ಅಂದರೆ ಇನ್ಕನ್ಸಿಸ್ಟೆಂಟ್ ಅಂತ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. ಡನ್. ಓಕೆ. ನೆಕ್ಸ್ಟ್ ಈಗ ಇದೆಲ್ಲ ಅರ್ಥ ಆಯಿತು. ಓಕೆ, ಗೊತ್ತಾಯಿತು. ಈಗ ನಿಮಗೆ ಬೇಕಾಗಿರೋವಂಥದ್ದು ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಯುನಿಕ್ ಸೊಲ್ಯೂಷನ್ ಅಂದರೆ ಹೆಂಗೆ ಅಂತ ಗೊತ್ತಾಗುತ್ತೆ, ಇನ್ಫೈನೈಟ್ ಸೊಲ್ಯೂಷನ್ ಅಂದರೆ ಹೆಂಗಂತ ಗೊತ್ತಾಗುತ್ತೆ, ನೋ ಸೊಲ್ಯೂಷನ್ ಅಂದರೆ ಹೆಂಗಂತ ಗೊತ್ತಾಗುತ್ತೆ. ಅದಕ್ಕೆ ಕಂಪ್ಯಾರಿಸನ್ ಇಲ್ಲಿದೆ ಫಸ್ಟ್ ಕಾಲಮಲ್ಲಿ. ನಾನಿಲ್ಲಿ 2 ಈಕ್ವೇಷನ್ ಬರ್ದಿದ್ದೀನಲ್ವಾ, ಪೇರ್ ಆಫ್ 2 ಲೀನಿಯರ್ ಈಕ್ವೇಷನ್ಸ್, ಅದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಕು. ಸೊ ಲಿಸನ್ ಹಿಯರ್, a1 by a2 is not equal to b1 by b2 ಅಂತ ಆದರೆ ಅದು ಯುನಿಕ್ ಸೊಲ್ಯೂಷನ್ ಅಂತ ಅರ್ಥ. ಇಲ್ಲಿದೆ ಫಸ್ಟ್ ಕಾಲಮಲ್ಲಿ ಯುನಿಕ್ ಸೊಲ್ಯೂಷನ್. ಅದನ್ನೇ a1 by a2 ಈಕ್ವಲ್ಸ್ b1 by b2 ಈಕ್ವಲ್ಸ್ c1 by c2 ಇದನ್ನು ಮಾಡಿದಾಗ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಆಗುತ್ತೆ. ಅದನ್ನೇ a1 by a2 ನಮಗೆ ಬಂದಾಗ ಈಕ್ವಲ್ಸ್ b1 by b2, ದೆನ್ ದಿಸ್ ಇಸ್ ನಾಟ್ ಈಕ್ವಲ್ ಟು c1 by c2 ಬಂದರೆ ಇದು ನೋ ಸೊಲ್ಯೂಷನ್ ಅಂತ ಆಗುತ್ತೆ. ಈ ಚಾರ್ಟ್ನ ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈಗ 3x plus 4y ಈಕ್ವಲ್ಸ್ 1
6x plus 8y equals to, then find the number of solutions. ನಾನು ನಿಮಗೆ ಆವಾಗಲೇ ಹೇಳಿದೆ, ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತಾನೆ ಜಾಸ್ತಿ ಕೇಳೋವಂಥದ್ದು. ಓಕೆ, ಇದನ್ನ ಹೆಂಗೆ ಸಾಲ್ವ್ ಮಾಡೋದು? ಲಿಸನ್ ಇಯರ್. ಈಗ ಇದನ್ನ ಬರ್ಕೊಳ್ಳೋಣ. 3x ಪ್ಲಸ್ 4y ಈಕ್ವಲ್ಸ್ 1, ಒಂದು ಈಕ್ವೇಷನ್ನು. ಇನ್ನೊಂದು 6x ಪ್ಲಸ್ 8y ಈಕ್ವಲ್ಸ್ 2. ಇದು ಯಾವ ಫಾರ್ಮಲ್ಲಿದೆ? ಫಸ್ಟ್ ಈಕ್ವೇಷನ್ನು a1x ಪ್ಲಸ್ b1y ಪ್ಲಸ್ ಈಕ್ವಲ್ಸ್ c1. ಇದು ಯಾವ ಫಾರ್ಮ್ಯಾಟಲ್ಲಿದೆ? a2x ಪ್ಲಸ್ b2y ಈಕ್ವಲ್ಸ್ c2. ಈ ಫಾರ್ಮಲ್ಲಿದೆ. ಕರೆಕ್ಟಾ? ಈಗ ನಾವಿದನ್ನು ಚೆಕ್ ಮಾಡ್ಕೊಳ್ತಾ ಹೋಗೋಣ. a1/a2 ಚೆಕ್ ಮಾಡಬೇಕು, ದೆನ್ b1/b2 ಚೆಕ್ ಮಾಡಬೇಕು, ದೆನ್ c1/c2 ಚೆಕ್ ಮಾಡ್ತಾ ಹೋಗಬೇಕು. ಓಕೆ, a1 ಏನಿದೆ? 3 ಇದೆ, ಬೈ b1 6 ಇದೆ. ಇದನ್ನು ನಾನು ಕ್ಯಾನ್ಸಲ್ ಮಾಡಿದ್ರೆ 1/2 ಬರುತ್ತೆ. ಕರೆಕ್ಟಾ? a1/a2 ಅಂದರೆ 1/2. ನೆಕ್ಸ್ಟ್ b1/b2 ಏನಿದೆ? 4/8. ಇದು ಕೂಡ 1/2 ಆಗುತ್ತೆ. ಕರೆಕ್ಟಾ? ದೆನ್ c1/c2 ಏನಿದೆ? ಇದು ಕೂಡ 1/2. ಅಂದರೆ ಅಲ್ಲಿ ಈಕ್ವೇಷನ್ನು a1/a2 ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2. ಹಿಂಗಿದ್ದಾಗ ಯಾವ ಸೊಲ್ಯೂಷನ್ ಅಂತ ಅಂದೆ? ಇಲ್ಲಿ ನೋಡ್ಕೊಳ್ಳಿ, a1/a2 ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2 ಅಂತ ಅಂದಾಗ ಲೈನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಅದನ್ನ ನಾವೇನಂತೀವಿ? ಇನ್ಫೈನೈಟ್ ಸೊಲ್ಯೂಷನ್. ಇನ್ಫೈನೈಟ್ ಸೊಲ್ಯೂಷನ್. ಡನ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಓಕೆ, ಸೇಮ್ ಇಲ್ಲಿ 3x ಪ್ಲಸ್ 4y ಈಕ್ವಲ್ಸ್ -2 ಅಂತ ತಗೋತೀನಿ. 2 + 2 ಇರೋದನ್ನ ರೈಟ್ ಸೈಡ್ ತಗೊಂಡ್ರೆ -2. ಓಕೆನಾ? ನೆಕ್ಸ್ಟ್ 9x ಪ್ಲಸ್ 12y ಈಕ್ವಲ್ಸ್ -8 ಅಂತ ತಗೋತೀವಿ. ಈಗ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಡೋಣ. ಓಕೆ, a1/a2 ಅಂತ ಅಂದರೆ 3/9. ಓಕೆ, ಅಂತ ಅಂದರೆ 1/3 ಅಂದರೆ 1/3. ಸೊ ಈಗ ನೆಕ್ಸ್ಟು b1/b2 ಅಂತ ಅಂದರೆ 4/12. ಸೊ ಅದು ಕೂಡ 1/3. 4 3s are 12. ನೆಕ್ಸ್ಟ್ c1/c2 ಅಂತ ಅಂದರೆ 2 -2/-8 ಅಂದರೆ 1/4 ಅಂತನ. ಸೊ ನಮಗಿಲ್ಲಿ ಏನು ಗೊತ್ತಾಯಿತು? a1/a2 ಈಕ್ವಲ್ಸ್ b1/b2 is not equals to c1/c2. ಕರೆಕ್ಟಾ? ಸೊ ಇದ್ರದ್ದು ಈಕ್ವೇಶನ್ ಏನಾಗುತ್ತೆ? ಇದ್ರದ್ದು ಈಕ್ವೇಶನ್ ರೈಟ್. ಸೊ ನಿಮಗೆ ಈಕ್ವೇಶನ್ ಏನು ಬರುತ್ತೆ ಇಲ್ಲಿ? ಥರ್ಡ್ ಒನ್ ಇನ್ಕನ್ಸಿಸ್ಟೆಂಟ್ ಅಥವಾ ನೋ ಸೊಲ್ಯೂಷನ್ ಅಂತ ಬರುತ್ತೆ. ಕರೆಕ್ಟಾ? ನೋ ಸೊಲ್ಯೂಷನ್. ಡನ್. ಸೊ ಇಷ್ಟೇ ಮೆಥಡ್. ನಿಮಗೆ ಕೆಲವೊಂದು ಈಕ್ವೇಶನ್ಸ್ ಕೊಡ್ತಾರೆ, ತುಂಬ ಈಸಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಕೊಡ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಮೆಥಡ್ಸ್ ಟು ಫೈಂಡ್ ಸೊಲ್ಯೂಷನ್. ಓಕೆ, ಫಸ್ಟ್ ಒನ್ substitution method. Okay, substitution method. Second one, okay,
elimination method. Second one, elimination method. Next, graphical method. ಓಕೆ, ಈ ಮೂರು ಮೆಥಡ್ಸ್ನ ಯೂಸ್ ಮಾಡಿಕೊಂಡು ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಕ್ವಶನಲ್ಲಿ ಫೈಂಡ್ ದ ಸೊಲ್ಯೂಷನ್ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಫೈಂಡ್ ದ ಸೊಲ್ಯೂಷನ್ ಯೂಸಿಂಗ್ ಎಲಿಮಿನೇಷನ್ ಮೆಥಡ್, ಫೈಂಡ್ ದ ಸೊಲ್ಯೂಷನ್ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಅಂತ ಅಂದರೆ ಅದೇ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಬಟ್ ನಿಮಗೆ ಜಸ್ಟ್ ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳಿದ್ರೆ ಯಾವ ಮೆಥಡ್ ಆದರೂ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆನಾ? ಈಗ ಎರಡು ಎಕ್ಸಾಂಪಲ್. ಓಕೆ, ಒಂದು ಡನ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಇನ್ನೊಂದು ಎಲಿಮಿನೇಷನ್ ಮೆಥಡ್. ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡಿಗೆ ನಿಮಗೆ ಲಿಸನ್ ಹಿಯರ್. ಫಾರ್ ಎಕ್ಸಾಂಪಲ್, ಓಕೆ, ನಾನು ಫಸ್ಟ್ ಈಕ್ವೇಷನ್ 1 ಅಂತ ತಗೋತೀನಿ, ಇದನ್ನು ಈಕ್ವೇಷನ್ 2 ಅಂತ ತಗೋತೀನಿ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ. ಓಕೆನಾ? ಇದನ್ನೇ ಈ ಈಕ್ವೇಷನ್ 2 ಇದೆಯಲ್ಲ, ಅದನ್ನು ನಾನೇನು ಮಾಡ್ತೀನಿ, ಎಕ್ಸ್ ಈಕ್ವಲ್ಸ್ 4 ಪ್ಲಸ್ ವೈ ಅಂತ ತಗೋತೀನಿ. ಎಕ್ಸ್ ಈಕ್ವಲ್ಸ್ 4 ಪ್ಲಸ್ ವೈ. ಇದನ್ನು ನಾನು ಈಕ್ವೇಷನ್ 3 ಅಂತ ನೋಟ್ ಮಾಡ್ಕೊತೀನಿ. ಕರೆಕ್ಟಾಗಿ ಕ್ಲೀನಾಗಿ ನೋಡ್ಕೊಳ್ಳಿ, ಈಕ್ವೇಷನ್ 3. ಓಕೆ, ದೆನ್ ಈಗ ಪುಟ್ ಈಕ್ವೇಷನ್ 3 in 1. ಪುಟ್ ಈಕ್ವೇಷನ್ 3 in 1. ಸೊ ಈಕ್ವೇಷನ್ 3 1ನಲ್ಲಿ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, 2 ಎಕ್ಸ್ ವ್ಯಾಲ್ಯೂ ಏನಿದೆ 4 ಪ್ಲಸ್ ವೈ, ದೆನ್ ಮೈನಸ್ ವೈ ಈಕ್ವಲ್ಸ್ 3 ಆಗುತ್ತೆ. ಸೊ 4 to the 8 ಪ್ಲಸ್ 8y ಮೈನಸ್ ವೈ ಈಕ್ವಲ್ಸ್ 3 ಅಂತ ಆಗುತ್ತೆ. ನೆಕ್ಸ್ಟ್, ಸೊ 8 ಪ್ಲಸ್ 7y, 8y ಮೈನಸ್ 1y 7y ಈಕ್ವಲ್ಸ್ 3. ಕರೆಕ್ಟಾ? ಓ ಸಾರಿ, ಇಲ್ಲೋ ಮಿಸ್ಟೇಕ್ ಆಗಿದೆ. ಸಾರಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ತಪ್ಪಾಗಿದೆ. 4 to the 8 ಪ್ಲಸ್ 2y, ಇದು 2y ಮೈನಸ್ ವೈ ಈಕ್ವಲ್ಸ್ 3. ನೆಕ್ಸ್ಟ್ 8 ಪ್ಲಸ್ ವೈ ಈಕ್ವಲ್ಸ್ 3. ಕರೆಕ್ಟಾ? ಡನ್. ನೆಕ್ಸ್ಟ್ 8 ಪ್ಲಸ್ ವೈ ಈಕ್ವಲ್ಸ್ 3. ದೆನ್ ನನಗೆ ವೈ ವ್ಯಾಲ್ಯೂ ಬೇಕು ಅಂದರೆ ವೈ ಈಕ್ವಲ್ಸ್ -5 ಆಗುತ್ತಾ ಅಂತ ಅಂದರೆ ಇಲ್ಲಿ ವೈ ಈಕ್ವಲ್ಸ್ ರಫ್ ಸ್ಕೆಚ್ 3 ಮೈನಸ್ 8 ಅಂತ ಆಗುತ್ತೆ. ಪ್ಲಸ್ 8 ಈ ಕಡೆ ಬಂದರೆ -8. ಸೊ ಅದು ವೈ ಈಕ್ವಲ್ಸ್ -5. ಕರೆಕ್ಟಾ? ಸೊ ಇದನ್ನು ನಾನು ಓಕೆ. ನೆಕ್ಸ್ಟ್, ಈ ಎಲ್ಲ ಮೆಥಡ್ ಯೂಸ್ ಮಾಡಿದ್ರು ಸೇಮ್ ಆನ್ಸರೇ ಬರೋದು, ಯಾವುದು ಏನು ಡಿಫ್ರೆಂಟಾಗಿ ಬರೋಲ್ಲ. ಓಕೆನಾ? ಬಟ್ ಮೆಥಡ್ಸ್ ಡಿಫ್ರೆಂಟ್ ಆಗಿರುತ್ತೆ. ಇದನ್ನೇ ಎಲಿಮಿನೇಷನ್ ಮೆಥಡಲ್ಲಿ ಚೆಕ್ ಮಾಡೋಣ. ಓಕೆನಾ? ಎಲಿಮಿನೇಷನ್ ಮೆಥಡಲ್ಲಿ ಈಗ ಇದನ್ನು ಈಕ್ವೇಷನ್ 1 ಅಂತ ತಗೋತೀನಿ, ಈಕ್ವೇಷನ್ 1, ನೆಕ್ಸ್ಟ್ ಈಕ್ವೇಷನ್ 2. ಓಕೆನಾ? ಸೊ ನನಗೆ ಎಲಿಮಿನೇಷನ್ ಮೆಥಡಲ್ಲಿ ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡೋದು ಒಂದು ಚಾನ್ಸಸ್ ಯಾವುದಿದೆ, ಈಗ +5 ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಪ್ಲಸ್ ಅಂತ ಹಾಕೋತೀನಿ, ಪ್ಲಸ್. ಓಕೆ, ಎಲಿಮಿನೇಟ್ ಮಾಡೋದಕ್ಕೆ ನಿಮಗೆ ಮೆಥಡ್ ಯಾವುದಿದೆ ಇಲ್ಲಿ, ಮೈನಸ್, ಓಕೆ ಸಾರಿ, ಎಕ್ಸ್ -5. ಸೊ ಇದರಲ್ಲಿ ನಾನು ಮೈನಸ್ ಅಂತ ಹಾಕೋತೀನಿ, ಪ್ಲಸ್ ಹಾಕೋತೀನಿ, ಮೈನಸ್ ಅಂತ ಹಾಕೋತೀನಿ. ಇಲ್ಲಿ ನನಗೆ ಎಲಿಮಿನೇಟ್ ಮಾಡೋದಕ್ಕೆ ಚಾನ್ಸಸ್ ಯಾವುದಿದೆ, ಪ್ಲಸ್ ಇಂಟು ಮೈನಸ್ ಎಲಿಮಿನೇಟ್ ಮಾಡ್ಕೊಬೇಕು. ಬಟ್ ಇಲ್ಲಿ -y +y ಆಗಿಬಿಡುತ್ತೆ.
ಸೊ ಅದಕ್ಕೆ ಚಾನ್ಸಸ್ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ಈಕ್ವೇಷನ್ 2 ಬೈ 2 ಇಂದ ಈಕ್ವೇಷನ್ 2ನ ಮಲ್ಟಿಪ್ಲೈ ಮಾಡ್ಕೋತೀನಿ. ಏನಾಗುತ್ತೆ, ಸೊ ಆಸ್ ಇಟ್ ಈಸ್ ಮತ್ತೆ ತಗೋತೀನಿ. ಇದು ಫಸ್ಟ್ ಈಕ್ವೇಷನ್ 2x ಮೈನಸ್ ವೈ ಈಕ್ವಲ್ಸ್ 3. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 2x ಮೈನಸ್ 2y ಈಕ್ವಲ್ಸ್ 8. ಓಕೆ, ನೆಕ್ಸ್ಟ್ ಈಗ ಚೇಂಜ್ ಮಾಡ್ಕೊಳ್ಳೋಣ. ಸೊ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗುತ್ತಾ, ಕ್ಯಾನ್ಸಲ್ ಆಯ್ತಾ. ದೆನ್ ಇಲ್ಲಿ ನಿಮಗೆ ಪ್ಲಸ್ ಇಂಟು ಮೈನಸ್ ಮೈನಸ್ y ಈಕ್ವಲ್ಸ್ ಮೈನಸ್ 8 ಇಂಟು 3 ಮೈನಸ್ 5. ಡನ್. ಸೊ ಸೇಮ್ ಆನ್ಸರ್ ಬಂತ ಎಲಿಮಿನೇಷನ್ ಮೆಥಡು ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡಿಗೆ. ಡನ್. ಸೊ ಈಗ ಗ್ರಾಫಿಕಲ್ ಮೆಥಡ್ ಚೆಕ್ ಮಾಡೋಣ. ಅದು ಸ್ವಲ್ಪ ಬೇರೆ ಪ್ರಾಬ್ಲಮ್ನ ತಗೊಂಡಿದ್ದೀನಿ ಅದಕ್ಕೆ. ಓಕೆ, ಡನ್. ಗ್ರಾಫಿಕಲ್ ಮೆಥಡ್. ಓಕೆ, ಡನ್. 2x ಪ್ಲಸ್ ವೈ ಈಕ್ವಲ್ಸ್ 6. 2x ಪ್ಲಸ್ ವೈ ಈಕ್ವಲ್ಸ್ 6. ದೆನ್ 2x ಮೈನಸ್ ವೈ ಈಕ್ವಲ್ಸ್ 2. ಕರೆಕ್ಟಾ? ಡಿಸ್ಪ್ಲೇ ಆಗ್ತಾ ಇದೆಯಾ ನಾನು ಬರೆಯೋದು? ಸ್ವಲ್ಪ ಡಿಲೇ ಇದೆ ಅನ್ಸುತ್ತೆ. ಓಕೆ, 2x ಪ್ಲಸ್ ವೈ ಈಕ್ವಲ್ಸ್ 6. ದೆನ್ 2x ಮೈನಸ್ ವೈ ಈಕ್ವಲ್ಸ್ 2. ಸೊ ಈಗ ನಾನು ಈ ಗ್ರಾಫಿಕಲ್ ಮೆಥಡ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಓಕೆನಾ, ಈ 2x ಮೈನಸ್ ಪ್ಲಸ್ ವೈ ಇದೆಯಲ್ಲ, ವೈ ಈಕ್ವಲ್ 6ನ ನಾನು ಏನು ಬರ್ಕೋತೀನಿ, ಅದನ್ನು ವೈ ಈಕ್ವಲ್ಸ್ 6 ಮೈನಸ್ 2x ಅಂತ ತಗೋತೀನಿ. ವೈ ಈಕ್ವಲ್ಸ್ 6 ಮೈನಸ್ 2x. ಓಕೆನಾ, ಈಗ ನಾನೀಗ ಎಕ್ಸಿಗೆ ಇಲ್ಲಿ ಗ್ರಾಫಲ್ಲಿ ನೋಡ್ಕೊಳ್ಳಿ, ಎಕ್ಸಿಗೆ 0 ಅಂತ ಪ್ಲೇಸ್ ಮಾಡಿದ್ರೆ ನನಗೆ ವೈ ವ್ಯಾಲ್ಯೂ ಏನು ಸಿಗುತ್ತೆ, 6 ಮೈನಸ್ 2x. ಇಲ್ಲಿ ಮಾಡ್ತೀನಿ ನೋಡಿ, 6 ಮೈನಸ್ 2x ಇದೆ. ಸೊ ಇಲ್ಲಿ 0 ಹಾಕಿದ್ರೆ ನನಗೆ ವೈ ವ್ಯಾಲ್ಯೂ 6 ಸಿಗುತ್ತಾ. ಸೊ ಅದನ್ನು ನಾನಿಲ್ಲಿ ಎಂಟ್ರಿ ಮಾಡ್ತೀನಿ, 6. ಓಕೆ, ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ನನಗೆ ವೈ ವ್ಯಾಲ್ಯೂ 6 ಸಿಗುತ್ತೆ. ದೆನ್ ಅದೇ ಎಕ್ಸ್ ವ್ಯಾಲ್ಯೂ 1 ಹಾಕಿದ್ರೆ 6 ಮೈನಸ್ 2 4. ಎಕ್ಸ್ ವ್ಯಾಲ್ಯೂ 2 ಹಾಕಿದ್ರೆ 2 ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ 3 ಹಾಕಿದ್ರೆ ವೈ ವ್ಯಾಲ್ಯೂ 0 ಆಗುತ್ತೆ. ಓಕೆನಾ. ಸೊ ಇದೇ ಥರ ನೆಕ್ಸ್ಟ್ ಈಕ್ವೇಷನ್ ನೋಡ್ಕೊಳ್ಳಿ. ನಾನು ಏನು ಮಾಡ್ತೀನಿ, ಈ 2x ಈಕ್ವಲ್ಸ್ 2 ಪ್ಲಸ್ ವೈ ಅಂತ ಆಗುತ್ತೆ. ಓಕೆನಾ, ಅಂದರೆ ನಾನು ನೆಗೆಟಿವ್ ಸೈನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಅದನ್ನು 2ನ ಲೆಫ್ಟ್ ಸೈಡ್ ತಗೋತೀನಿ. 2x ಮೈನಸ್ 2 ಈಕ್ವಲ್ಸ್ ವೈ. ನಿಮಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು, ಇಲ್ಲಾಂದ್ರೆ ಡೈರೆಕ್ಟಾಗಿ ಬರಿತಾ ಇದ್ದೆ. ಓಕೆ, ಈಗ ನನಗೆ ಈಕ್ವೇಷನ್ ಏನು ಬಂತು, ವೈ ಈಕ್ವಲ್ಸ್ 2x ಮೈನಸ್ 2. ಕರೆಕ್ಟಾ? ಸೊ ಈ ಈಕ್ವೇಷನ್ಗೆ ನಾನು ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ವೈ ವ್ಯಾಲ್ಯೂ ಏನು ಬರುತ್ತೆ, ಇಲ್ಲಿ ಬರಿತೀನಿ ನೋಡಿ, ವೈ ಈಕ್ವಲ್ಸ್ 2x ಮೈನಸ್ 2 ಇದೆಯಾ. ಸೊ ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ 0 ಮೈನಸ್ 2. ಸೊ ವೈ ವ್ಯಾಲ್ಯೂ ಏನಾಗುತ್ತೆ ನನಗೆ, ಮೈನಸ್ 2 ಬರುತ್ತೆ. ಓಕೆ, ಮೈನಸ್ 2. ಕರೆಕ್ಟಾ? ದೆನ್ ಎಕ್ಸ್ ವ್ಯಾಲ್ಯೂ 1 ಅಂತ ಹಾಕಿದ್ರೆ ನನಗೇನು ಬರುತ್ತೆ, 1 2 ಅಂತ 2. ಓಕೆ, 0 ಬರುತ್ತೆ ಆನ್ಸರು. ದೆನ್ ಎಕ್ಸ್ ವ್ಯಾಲ್ಯೂ 2 ಅಂತ ಹಾಕಿದ್ರೆ 2 to the 4, 4 ಮೈನಸ್ 2 2. ದೆನ್ ಎಕ್ಸ್ ವ್ಯಾಲ್ಯೂ 3 ಅಂತ ಹಾಕಿದ್ರೆ ಇದು 4 ಬರುತ್ತೆ ಆನ್ಸರ್. ಸೊ ಅಂದರೆ ಅಲ್ಲಿಗೆ ಅರ್ಥ, ಲಿಸನ್ ಹಿಯರ್. ಸೊ ಇದನ್ನು ನಾನು 0 ಮತ್ತು 6. ಓಕೆ, ನೆಕ್ಸ್ಟ್ 1, 4, ನೆಕ್ಸ್ಟ್ 2, 2, ನೆಕ್ಸ್ಟ್ 3, 0. ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ಸು ವ್ಯಾಲ್ಯೂಸ್. ಇಲ್ಲಿ ಗ್ರಾಫಲ್ಲಿ ಪ್ಲಾಟ್ ಮಾಡೋದಕ್ಕೆ ನಮಗೆ ಇದು ಇಂಪಾರ್ಟೆಂಟ್. ಇದು ಸೆಕೆಂಡ್ ಒಂದು ಏನಾಗುತ್ತೆ ನಮಗೆ, 0 ಮೈನಸ್ 2, ನೆಕ್ಸ್ಟ್ 1, 0, ನೆಕ್ಸ್ಟ್ 2, 2,
ನೆಕ್ಸ್ಟ್ 3, 4. ಓಕೆ, ಡನ್. ಸೊ ಇಷ್ಟು ವ್ಯಾಲ್ಯೂಸ್ನ ಇಟ್ಕೊಂಡು ನಾವು ಗ್ರಾಫ್ನ ಪ್ಲಾಟ್ ಮಾಡಬೇಕು. ಬಟ್ ಇಲ್ಲಿ ಗ್ರಾಫು ಅರೌಂಡ್ ನನಗೆ ಒಂದು ಈಕ್ವಲ್ ಯಾವುದಿದೆ ಇಲ್ಲಿ 2, 2. ಕರೆಕ್ಟಾ? ಇಲ್ಲೂ ಕೂಡ 2, 2 ಇದೆ, ಕಾಮನ್ ಪಾಯಿಂಟ್ಸ್. ಸೊ ಇಲ್ಲಿ 2, 2 ಈ ಏರಿಯಾದಲ್ಲಿ ಆ ಎರಡೂ ಲೈನ್ಗಳು ಮೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ರೆಡ್ ಲೈನ್ ಅಂತ ಅನ್ಕೊಳ್ಳೋಣ. ಓಕೆ, ಒಂದು ಅರೌಂಡ್ ಹಿಂಗೊಂದು ಲೈನ್ ಬರುತ್ತೆ ರೆಡ್ ಲೈನ್ದು, ಇನ್ನೊಂದು ಬ್ಲೂ ಲೈನ್ದು ಒಂದು, ಸಾರಿ ಇದರಲ್ಲಿ ಗ್ರಾಫ್ ಪ್ಲಾಟ್ ಮಾಡೋಕ್ಕಾಗ್ತಾ ಇಲ್ಲ. ಜಸ್ಟ್ ನಿಮಗೆ ಒಂದು ಮೆಸೇಜ್ ಇರಲಿ, ನಾನು ಈ ವಿಡಿಯೋಸ್ನ ಗ್ರಾಫ್ ರಿಲೇಟೆಡ್ ಒಂದು ಸಪ್ರೇಟಾಗಿ ಸ್ಟುಡಿಯೋದಲ್ಲಿ ಇನ್ನೊಂದು ವೀಕ್ ನಾನು ಸ್ಟುಡಿಯೋ ಎಂಟರ್ ಆಗ್ತೀನಿ. ಸ್ಟುಡಿಯೋದಲ್ಲಿ ನನಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಥರ ವ್ಯಾಲ್ಯೂಸ್ ಬರುತ್ತೆ ಇದರಲ್ಲಿ. ಓಕೆನಾ? ನೆಕ್ಸ್ಟ್, ಸೊ ಫಸ್ಟ್ ಕ್ವಶನ್ ಇದರಲ್ಲೇ ಫಸ್ಟ್ ಕ್ವಶನ್, ಇಫ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ದೆನ್ ರೈಟ್ ಹೌ ಮೆನಿ ಸೊಲ್ಯೂಷನ್ ಡು ದೇ ಹ್ಯಾವ್. ಇನ್ಕನ್ಸಿಸ್ಟೆಂಟ್ ಅಂದರೆ ಏನು? ವ್ಯಾಲ್ಯೂಸ್ ಏನು ಬರುತ್ತೆ? ಇನ್ಕನ್ಸಿಸ್ಟೆಂಟ್ ನಾನು ಮರ್ತೋಗಿದೆಯಾ? ಮತ್ತೆ ನೋಡೋಣ ಇನ್ಕನ್ಸಿಸ್ಟೆಂಟ್ ಅಂದರೆ ಏನು ಬರುತ್ತೆ ಅಂತ. ಇನ್ಕನ್ಸಿಸ್ಟೆಂಟ್ ಅಂತ ಅಂದರೆ ಲಿಸನ್ ಹಿಯರ್, ಇನ್ಕನ್ಸಿಸ್ಟೆಂಟ್ ಅಂತ ಅಂದರೆ ನಿಮಗೆ ನೋ ಸೊಲ್ಯೂಷನ್ ಅಂತ ಬರುತ್ತೆ. ಅಂದರೆ ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್ ಅಂತ ಬರುತ್ತೆ, ಪ್ಯಾರಲಲ್ ಲೈನ್ಸ್. ಓಕೆನಾ? ಸೊ ನೋ ಸೊಲ್ಯೂಷನ್ ಅಂತ ಬಂದಾಗ ನಿಮಗೆ ಕೇಳಿದ್ರೆ ಇಲ್ಲೇನು, ಹೌ ಮೆನಿ ಸೊಲ್ಯೂಷನ್ಸ್. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ಇನ್ಕನ್ಸಿಸ್ಟೆಂಟ್, ಹೌ ಮೆನಿ ಸೊಲ್ಯೂಷನ್ಸ್? ನೋ ಸೊಲ್ಯೂಷನ್. ಸೊ ಈ ನೋ ಸೊಲ್ಯೂಷನ್ದು ನಿಮಗೆ ಇದ್ರನ್ನ ಏನು ಬರುತ್ತೆ ಕಂಪ್ಯಾರಿಸನ್, A1/A2 equals B1/B2 and it is not equals to C1/C2. ಡನ್. ಅರ್ಥ ಆಯ್ತಾ? C1/C2. ಸೊ ನಿಮಗೆ ಯುನಿಕ್ ಸೊಲ್ಯೂಷನ್ ಅಂದರೆ A1/A2 ಇಸ್ ನಾಟ್ ಈಕ್ವಲ್ ಟು B1/B2. ನಿಮಗೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಅಂದರೆ ನಿಮಗೆ A1/A2 ಈಕ್ವಲ್ಸ್ B1/B2 ಈಕ್ವಲ್ಸ್ C1/C2. ನೋ ಸೊಲ್ಯೂಷನ್ ಅಂದರೆ A1/A2 ಈಕ್ವಲ್ಸ್ B1/B2 ಇಸ್ ನಾಟ್ ಈಕ್ವಲ್ಸ್ ಟು C1/C2. ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ನಿಮ್ಮ ಮೆಥಡ್. ಡನ್. Next question. If the pair of lines represented by linear equations are consistent lines, coincident lines, then find the values of A and B. Same method. Find the values of A and B. So ಇದನ್ನ ಈಕ್ವೇಷನ್ ಬರ್ಕೊಳ್ಳೋಣ ನಾವು. Find the values of A and B. Okay, listen here. ಈ ಪೆನ್ ನಿಮಗೆ ಕಾಣಿಸ್ತಾ ಇದೆಯಾ? ಓಕೆ, ಲಿಸನ್ here. ಸೊ ಈಕ್ವೇಷನ್ ಏನಿದೆ, x plus 2y minus 4 equals 0 ಇದೆ. ದೆನ್ ax plus by minus 12 equals 0 ಇದೆ. ಕರೆಕ್ಟಾ? ಸೊ ಇದನ್ನು ನಮಗೆ ವ್ಯಾಲ್ಯೂಸು ಎ ಮತ್ತು ಬಿ. ಎ ವ್ಯಾಲ್ಯೂ ಗೊತ್ತಿಲ್ಲ, ದೆನ್ ಬಿ ವ್ಯಾಲ್ಯೂ ಗೊತ್ತಿಲ್ಲ. ಕರೆಕ್ಟಾ? ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡ್ಕೊಬೇಕು. ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಅಂದರೆ ದ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನಲ್ಲಿ. ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಅಂದರೆ ಏನು? ವಾಟ್ ಈಸ್ ಕೋಇನ್ಸಿಡೆಂಟ್? ನಿಮಗೆ ಮರ್ತೋಗಿದ್ರೆ ಇಲ್ಲಿ ನೋಡಿ, ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಇಲ್ಲಿದೆ. ಕೋಇನ್ಸಿಡೆಂಟ್ ಲೈನ್ಸ್ ಅಂದರೆ ನಿಮಗೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಅರ್ಥ. ಕರೆಕ್ಟಾ?
ಇನ್ಫೈನೈಟ್ ಸೊಲ್ಯೂಷನ್ಸ್. ಸೊ ಈಗ ಮತ್ತೆ ಇನ್ಫೈನೈಟ್ ಸೊಲ್ಯೂಷನ್ಸ್. ಸೊ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಅಂದರೆ ಕೋಇನ್ಸಿಡೆಂಟ್, ಲಿಸನ್ ಹಿಯರ್, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಅಂದರೆ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಅರ್ಥ. ಕರೆಕ್ಟಾ? ಇನ್ಫೈನೈಟ್ ಸೊಲ್ಯೂಷನ್. ಸೊ ಈಗ ಇನ್ಫೈನೈಟ್ ಸೊಲ್ಯೂಷನ್ಸ್ದು ಕ್ರೈಟೀರಿಯಾ ಏನಿದೆ? A1/A2 ಈಕ್ವಲ್ಸ್ B1/B2 ಈಕ್ವಲ್ಸ್ C1/C2. ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, C1/C2. ಓಕೆನಾ? ಈಗ A1 ಏನಿದೆ? A1 ವ್ಯಾಲ್ಯೂಸ್ ಏನಿದೆ ನಿಮಗೆ? 1 ಇದೆಯಾ A1 ವ್ಯಾಲ್ಯೂ? ಓಕೆ, ಸೊ ಅದನ್ನು ಎಕ್ಸ್ ಅಂತ ಇದ್ರೆ ಅದು 1 ಅಂತಾನೆ ಅರ್ಥ. 1/A2 ವ್ಯಾಲ್ಯೂ ಎ ಇದೆ. ನೆಕ್ಸ್ಟ್ B1 ವ್ಯಾಲ್ಯೂ ಏನಿದೆ? B1 2 ಇದೆ. ದೆನ್ B2 B ಇದೆ. ಕರೆಕ್ಟಾ? ನೆಕ್ಸ್ಟ್ C1 ಏನಿದೆ? 4 ಇದೆ. ಇದು 12 ಇದೆ. ಕರೆಕ್ಟಾ? C1 C2. ಓಕೆ, ಡನ್. ಈಗ ನಿಮಗೆ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಬೇಕು. ಸೊ ಎ ವ್ಯಾಲ್ಯೂ ಡನ್. ನಿಮಗೆ ಎ ವ್ಯಾಲ್ಯೂ ಏನಾಗುತ್ತೆ? ಎ ವ್ಯಾಲ್ಯೂ 3 ಆಗುತ್ತೆ, ಬಿ ವ್ಯಾಲ್ಯೂ 6 ಆಗುತ್ತೆ. ಎ ವ್ಯಾಲ್ಯೂ 3 ಆ್ಯಂಡ್ ಬಿ ವ್ಯಾಲ್ಯೂ 6. ಕರೆಕ್ಟಾ? ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಸ್ಮಾರ್ಟ್ ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಟಫ್ ಅನಿಸುತ್ತೆ. ಸೊ ಒನ್ ಶಾರ್ಟ್ ವೀಡಿಯೋಸು, ಇದನ್ನು ನಾನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ಒಂದೇ ಶಾರ್ಟಲ್ಲಿ ಎಲ್ಲ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಡೀಪಾಗಿ ನನ್ನ ಪ್ರಾಬ್ಲಮ್ನ 1 by 1 ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಅದ್ರ ಬಗ್ಗೆ ಯಾವುದೇ ಥರದ ಡೌಟ್ ಬೇಡ. ಸ್ಟುಡಿಯೋ ಸೆಟಪ್ ಸಿಕ್ಕಿದ ಮೇಲೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶನ್. ಸಾರಿ, ಈ ಪೆನ್ ಟ್ಯಾಬ್ಲೆಟ್ ಸ್ವಲ್ಪ ಶಿಫ್ಟ್ ಆದರೂ ಕೂಡ ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವೆಶನ್. ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ 4x, ಮತ್ತೆ ಚೇಂಜ್ ಆಗ್ಬೋದು. ಓಕೆ, if the pair of linear equations of 4x plus py equals 8 equals 0, then 4x plus 4y plus 2 equals 0, then parallel lines ಅಂದರೆ no solutions ಅಂತ ಅರ್ಥ. ಅಂದರೆ ಅಲ್ಲಿಗೆ a1/a2 equals b1/b2 and that not be equal to c1/c2 ಅಂತ ಅರ್ಥ. ಓಕೆನಾ? ಸೊ a1 ಏನಿದೆ ಡೈರೆಕ್ಟಾಗಿ ನೋಡ್ಕೊಳ್ಳಿ. a1 4 ಇದೆ. ಓಕೆ, A2 ಏನಿದೆ? 4 ಇದೆ. ಓಕೆ, ದೆನ್ B1 ಏನಿದೆ? P ಇದೆ. B2 4 ಇದೆ. ದೆನ್ C1 ಏನಿದೆ? 8. ದೆನ್ C2 ಇದೆ 2. ಸೊ ಇದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೆ A1/A2 ಈಕ್ವಲ್ಸ್ B1/B2 ಅಷ್ಟೇ ಬೇಕಾಗಿರೋದು. ಬಟ್ ವ್ಯಾಲ್ಯೂ ಆಫ್ P ಚೆಕ್ ಮಾಡಬೇಕು ನಾವೀಗ. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4p ಈಕ್ವಲ್ಸ್ 16 ಅಂತ ಆಗುತ್ತೆ. ಸೊ ಇದನ್ನು ನಾನು p ಈಕ್ವಲ್ಸ್ 4 ಅಂತ ತಗೊಬೋದಾ? ಸೊ ಸಿಂಪಲ್ ಆಗಿರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ನೆಕ್ಸ್ಟ್, ಹೌ ಮೆನಿ ಸೊಲ್ಯೂಷನ್ಸ್ ಡೂ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಹ್ಯಾವ್? ಸೊ ಓಕೆ,
How many solutions do the pair of linear equations have? Okay, x plus 2y minus 4 equals 0. ಓಕೆ, ಈಗ ಚೆಕ್ ಮಾಡೋಣ ನಿಮಗೆ. ಡೈರೆಕ್ಟಾಗಿ ಇಲ್ಲೇ ಈಕ್ವೇಷನ್ಸ್ ಇರೋದ್ರಿಂದ ನಾನು ಬರೆಯೋದಕ್ಕೆ ಹೋಗೋದಿಲ್ಲ ಮತ್ತೆ. ಸೊ ನನಗೆ A1 by A2, B1 by B2, ದೆನ್ C1 by C2 ಚೆಕ್ ಮಾಡೋಣ. ಸೊ A1 by A2 ಏನಾಗುತ್ತೆ 1/3, ದೆನ್ B1 by B2 ಏನಾಗುತ್ತೆ 2/2, ದೆನ್ C1 by C2 ಏನಾಗುತ್ತೆ 4/5. ಕರೆಕ್ಟಾ? ಸೊ ಡೈರೆಕ್ಟಾಗಿ ತೊಗೊಂಡಿದ್ದೀನಿ ನಾನು. ಸೊ 4/5. ಓಕೆ, 1/3, 2/2 ಆ್ಯಂಡ್ ಓಕೆ, ಇದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ. ಒಂದು ನಿಮಗೆ A1 by A2 ಈಸ್ ನಾಟ್ ಈಕ್ವಲ್ ಟು B1 by B2, ಇದು ಒಂದು ಕಂಡೀಷನ್. ಇನ್ನೊಂದು A1 by A2 ಈಕ್ವಲ್ಸ್ B1 by B2 ಈಕ್ವಲ್ಸ್ C1 by C2, ಇದು ಒಂದು ಕಂಡೀಷನ್. ಇನ್ನೊಂದು A1 by A2 ಈಕ್ವಲ್ಸ್ B1 by B2 ಈಸ್ ನಾಟ್ ಈಕ್ವಲ್ಸ್ ಟು C1 by C2. ಸೊ ಇದರಲ್ಲಿ A1 by A2ನೇ ನಾಟ್ ಈಕ್ವಲ್ ಅಂದರೆ ಫಸ್ಟ್ ಒನ್ ಏನು ಬರುತ್ತೆ ಹೇಳಿ ನಿಮಗೆ? ಯಾವ ಸೊಲ್ಯೂಷನ್ಸ್ ಬರುತ್ತೆ? ಫಸ್ಟ್ ಒನ್, ಒಂದು ನಿಮಿಷ, ಫಸ್ಟ್ ಒನ್ ಯಾವ ಸೊಲ್ಯೂಷನ್ ಬರುತ್ತೆ ಹೇಳ್ರಪ್ಪ? ಸೊ ಫಸ್ಟ್ ಒನ್ ಯುನಿಕ್ ಸೊಲ್ಯೂಷನ್. ಸೊ ಅಂದರೆ A1 by A2 ಅಂತ ಅಂದರೆ ಯುನಿಕ್ ಸೊಲ್ಯೂಷನ್ಸ್. ಹೌ ಮೆನಿ ಸೊಲ್ಯೂಷನ್ಸ್? ಯುನಿಕ್ ಸೊಲ್ಯೂಷನ್. ಓಕೆನಾ? ಇದು ಇನ್ಫೈನೈಟ್, ಇದು ನೋ ಸೊಲ್ಯೂಷನ್. ಇದಿಷ್ಟು ನೆನ್ಪಿಟ್ಕೊಳ್ಳಿ, ಇಷ್ಟೇ ನಿಮಗೆ ಕೇಳೋವಂಥದ್ದು. ಯುನಿಕ್ ಸೊಲ್ಯೂಷನ್, ಇನ್ಫೈನೈಟ್ ಸೊಲ್ಯೂಷನ್, ದೆನ್ ನೋ ಸೊಲ್ಯೂಷನ್. ಓಕೆನಾ? ನೆಕ್ಸ್ಟ್ ಕ್ವಶನಲ್ಲಿ ಸೇಮ್ ಕ್ವಶನ್. ನೆಕ್ಸ್ಟು ಹೌ ಮೆನಿ ಸೊಲ್ಯೂಷನ್ಸ್? ಸೊ 2x plus 3y minus 9 equals 0, 4x plus 6y minus 18 equals 0. ಸೊ ಇದರಲ್ಲಿ ನೀವು ಕೂಡ ಇದನ್ನು ಚೆಕ್ ಮಾಡಬೇಕಾಗಿರೋದೇನು? A1 by A2, ದೆನ್ B1 by B2, ನೆಕ್ಸ್ಟ್ C1 by C2. ಇದನ್ನು ಚೆಕ್ ಮಾಡ್ಕೊಬೇಕು. A1 by A2 2/4, ದಟ್ ಈಸ್ ನಥಿಂಗ್ ಬಟ್ 1/2, 2 2s are 4. ಓಕೆನಾ? ನೆಕ್ಸ್ಟ್ ಇದು 3/6, ಇದು ಕೂಡ 1/2. ನೆಕ್ಸ್ಟ್ 9/18, ಇದು ಕೂಡ 1/2, 9 2s are 18. ಸೊ ಅಲ್ಲಿಗೆ ಏನಾಯಿತು? A1 by A2 ಈಕ್ವಲ್ಸ್ B1 by B2 ಈಕ್ವಲ್ಸ್ C1 by C2. ಅಂದರೆ ಅರ್ಥ ಅಲ್ಲಿಗೆ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಅರ್ಥ. ಡನ್. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಆರಾಮ ಮಾಡ್ಕೊಂಡು ಹೋಗ್ಬೋದು, ನೀವೇನಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಇದೊಂದು ಸ್ವಲ್ಪ ವರ್ಡ್ ಪ್ರಾಬ್ಲಮ್ಮು, ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಆಗಿದೆ. ಇದನ್ನ ಯೂಸ್ ಮಾಡಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಈಕ್ವೇಷನ್ಸ್ ಕೊಟ್ಟಿಲ್ಲ. ಅದನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು. ಸೊ ಓದೋಣ ಈಗ ಫಸ್ಟ್ ಕ್ವಶನ್ ಅಲ್ಲಿ ಈಗ ಏನಿದೆ, 5 pencils and 7 pens together cost ₹50, whereas 7 pencils and 5 pencils together cost ₹460. Form a pair of linear equation. Pair of linear equations ಮಾಡಬೇಕೀಗ. ನೋಡಿ, ಈಗ ಫಸ್ಟ್ ಸೆಂಟೆನ್ಸ್ 5 pencils and 7 pens together cost ₹50. ಅದು ನಾನು ಏನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ಅಂದರೆ ಪೆನ್ಸಿಲ್ ಆ್ಯಂಡ್ ವೈ ಅಂತ ಅಂದರೆ ಅದನ್ನು ಪೆನ್ ಅಂತ ಅನ್ಕೊಂತೀನಿ. ಓಕೆನಾ? ಸೊ ಈಗ 5 pencils ಆ್ಯಂಡ್ 7 pens ಟುಗೆದರ್ ಕಾಸ್ಟ್ ₹50. ಹೆಂಗೆ ಬಂತು ಕ್ವೆಶನ್? 5 pencils and 7 pens together cost ₹50. Next, 7 pencils and 5 pen, ಕಾಣಿಸ್ತಾ ಇದೆಯಲ್ಲಿ 5 pen together cost 46. ಸಾರಿ, ಇದು ವೈ ಅಂತ ಮಾಡಬೇಕು, ಪೆನ್ಸ್ ಅಂತಾನೆ ಬರೆದ್ಬಿಟ್ಟಿನಿ. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬಂತಾ?
ಡನ್. ಈ ಥರ ಕ್ವಶನ್ಸ್ಗಳು ತುಂಬ ಬರುತ್ತೆ ನಿಮಗೆ. ಓಕೆ, ದ ಪರ್ಸನ್ ಬೈಸ್ 3 ಬ್ಯಾಟ್ಸ್ ಆ್ಯಂಡ್ 2 ಬಾಲ್ಸ್ ಬೈ ಪೇಯಿಂಗ್ ರುಪೀಸ್ 960. ಇಫ್ ಎ ಬ್ಯಾಟ್ ಕಾಸ್ಟ್ ರುಪೀಸ್ 300, ಫೈಂಡ್ ದ ಕಾಸ್ಟ್ ಆಫ್ 1 ಬಾಲ್. ಓಕೆ ಓಕೆ, ಲಿಸನ್ ಇಯರ್. ಎಕ್ಸ್ ಅಂತ ಅಂದರೆ ಬ್ಯಾಟ್ ಅಂತ ಅನ್ಕೋತೀನಿ, ದೆನ್ ವೈ ಅಂತ ಅಂದರೆ ಬಾಲ್ ಅಂತ ತಗೋತೀನಿ. ಡೈರೆಕ್ಟಾಗಿ ತೊಗೊಬೋದು. ಓಕೆ, ಏನು ತೊಂದರೆ ಇಲ್ಲ. ಎಕ್ಸ್ ಅಂತ ಅಂದರೆ ಬ್ಯಾಟ್, ವೈ ಅಂತ ಅಂದರೆ ಬಾಲ್ ಅಂತ ತಗೋತೀನಿ. ಓಕೆನಾ? ಈಗ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಬೋದು ಅಂತ ಚೆಕ್ ಮಾಡೋಣ. ತುಂಬ ಈಸಿ ಕಾನ್ಸೆಪ್ಟ್, ಈಸಿ ಕ್ವೆಶನ್. ಓಕೆನಾ? ನಾನು ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದ್ವಲ್ಲ, ಅದೇ ಥರ ಪ್ರಾಬ್ಲಮ್ ಇದು. ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಡನ್. ನಿಮಗೆ ಎಕ್ಸಾಮಲ್ಲಿ ತುಂಬ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಅಂತ ಅಂದರೆ ಈ ಥರ ವರ್ಡ್ ಪ್ರಾಬ್ಲಮ್ಸ್ನ ಕೊಡ್ತಾರೆ. ಯಾವುದರಲ್ಲಿ? ನಿಮಗೆ ವರ್ಡ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ ಮಾಡೋಕ್ಕಿಂತ ಹೆಚ್ಚು ಕಮ್ಮಿ ನಿಮಗೆ ಈ ಪ್ರಾಬ್ಲಮ್ಗಿನ್ನ ಮುಂಚೆ ನಾನು ಬೇರೆ ಪ್ರಾಬ್ಲಮ್ನ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲ ಅಂದರೆ ಇದನ್ನೇ ಮಾಡೋಣ ಬಿಡಿ. ಓಕೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಬೇರೆ ಪ್ರಾಬ್ಲಮ್ನ ಮಾಡಿಬಿಟ್ಟು ಇದನ್ನು ಮಾಡೋಣ ಅಂದ್ಕೊಂಡು. ಓಕೆ, ತೊಂದರೆ ಇಲ್ಲ, ಇದನ್ನೇ ಮಾಡೋಣ. ಓಕೆ, ಸೊ ಎ ಪರ್ಸನ್ ಬೈಸ್ 3 ಬ್ಯಾಟ್ಸ್ ಆ್ಯಂಡ್ 2 ಬಾಲ್ಸ್ ಬೈ ಪೇಯಿಂಗ್ ರುಪೀಸ್ 960. ಓಕೆ, ಸೊ ಎಕ್ಸ್ ಅಂದರೆ ಬ್ಯಾಟ್ ಅಂತ ತೊಗೊಂಡಿದ್ದೀನಲ್ಲ, ಇದನ್ನು ನಾನು ಬ್ಯಾಟ್, ಓಕೆ, ಬ್ಯಾಟ್ ಕಾಸ್ಟ್ ಅಂತ ತಗೊಳ್ಳೋಣ. 1 ಬ್ಯಾಟ್ ಕಾಸ್ಟ್ ಆ್ಯಂಡ್ 1 ಬಾಲ್ ಕಾಸ್ಟ್. ಓಕೆನಾ? ಸೊ ಈಗ ಈಕ್ವೇಷನ್ನ ಫಾರ್ಮ್ ಮಾಡ್ಕೊಳ್ಳೋಣ. ಈಗ 3 ಬ್ಯಾಟ್, ಓಕೆ, 3 ಬ್ಯಾಟ್ ಟುಗೆದರ್ ವಿತ್ 2 ಬಾಲ್ಸ್ ಕಾಸ್ಟ್ ರುಪೀಸ್ 960. ಕರೆಕ್ಟಾ? 3 ಬ್ಯಾಟ್ ಆ್ಯಂಡ್ 3 ಬ್ಯಾಟ್ಸ್ ಆ್ಯಂಡ್ 2 ಬಾಲ್ಸ್ ಕಾಸ್ಟ್ ರುಪೀಸ್ 960. ಓಕೆನಾ? ಈಗ ಒಂದು ಬ್ಯಾಟ್ದು ಕಾಸ್ಟ್ ಏನು ಕೊಟ್ಟಿದ್ದಾನೆ? 300 ಕೊಟ್ಟಿದ್ದಾನೆ. ಓಕೆನಾ? ದೆನ್ ಫೈಂಡ್ ದ ಕಾಸ್ಟ್ ಆಫ್ 1 ಬಾಲ್. ಈಗ 3 ಬ್ಯಾಟ್ ಇದೆ, 2 ಬಾಲ್ ಇದೆ. ಅದರಲ್ಲಿ ಒಂದು ಬ್ಯಾಟ್ದು ಕಾಸ್ಟ್ 300 ಅಂತ ಕೊಟ್ಟಿದ್ದಾನೆ, ಇನ್ನೊಂದು ಬಾಲ್ದು ಕಾಸ್ಟ್ ನಾವು ಕಂಡುಹಿಡಿಬೇಕು. ಸೊ ಈಗ ಇದನ್ನು 2y ಈಕ್ವಲ್ಸ್ 960 ಹೀಗೆ ತಗೊಳ್ಳೋಣ. ನೆಕ್ಸ್ಟ್ 3 × 3 900 ಪ್ಲಸ್ 2y ಈಕ್ವಲ್ಸ್ 960. ಸೊ 2y ಈಕ್ವಲ್ಸ್ 960 ಮೈನಸ್ 900, ದೆನ್ 2y ಈಕ್ವಲ್ಸ್ 60, ದೆನ್ y ಈಕ್ವಲ್ಸ್ 30. ಓಕೆ, ನಾನು ಇಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ, ಎಕ್ಸ್ ಅಂದರೆ 1 ಬ್ಯಾಟ್ ಕಾಸ್ಟ್, ವೈ ಅಂದರೆ 1 ಬಾಲ್ ಕಾಸ್ಟ್. ಸೊ ವೈ ಅಂತ ವ್ಯಾಲ್ಯೂ ಬಂದಿದೆ ಏನು? 30. ಅಂದರೆ ಅಲ್ಲಿಗೆ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು ಕಾಸ್ಟ್ ಆಫ್ 1 ಬಾಲ್. ಅಂದರೆ ಕಾಸ್ಟ್ ಆಫ್ 1 ಬಾಲ್ 30 rupees. ಓಕೆನಾ? ನೆಕ್ಸ್ಟ್, ದ ಡಿಫ್ರೆನ್ಸ್ ಆಫ್ 2 ನಂಬರ್ಸ್. ಓಕೆ, ದ ಡಿಫ್ರೆನ್ಸ್ ಆಫ್ 2 ನಂಬರ್ಸ್ is 26. ಎಷ್ಟು ಚೆನ್ನಾಗಿದೆ ಕ್ವಶನ್. ಡಿಫ್ರೆನ್ಸ್ ಆಫ್ 2 ನಂಬರ್ಸ್ is 26 and 1 number is thrice the other. Find the 2 numbers. The difference of 2 number is 36. Okay, difference of 2 number is 36. ಈಗ ಒಂದು ನೋಡ್ಕೊಳ್ಳೋಣ. ಈಗ ಒಂದು ನಂಬರ್ನ ಎಕ್ಸ್ ಅಂತ ತಗೊಳ್ಳೋಣ ಆ್ಯಂಡ್ ಇನ್ನೊಂದು ನಂಬರ್ನ ವೈ ಅಂತ ತಗೊಳ್ಳೋಣ. ಓಕೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಈಗ ನಾವು. ಸೊ ಫೈಂಡ್ ದ 2 ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ನಾವು ಒಂದು ನಂಬರ್ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಇನ್ನೊಂದು ನಂಬರ್ನ ವೈ ಅಂತ ತೊಗೊಂಡಿದ್ದೀನಿ. ಎರಡನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಈಕ್ವೇಷನ್ನಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ 2 ನಂಬರ್ಸ್ ಅಂತ ಅಂದರೆ ಎಕ್ಸ್ ಒಂದು ನಂಬರು, ವೈ ಒಂದು ನಂಬರು, ಅದರ ಡಿಫ್ರೆನ್ಸು ಏನಾಗುತ್ತೆ? 26. ಓಕೆ, ಇದು ಒಂದು ಈಕ್ವೇಷನ್ ಫಾರ್ಮ್ ಆಯಿತಾ? ನೆಕ್ಸ್ಟ್ ಎರಡನೇ ಈಕ್ವೇಷನ್, 1 ನಂಬರ್ ಈಸ್
ಥ್ರೈಸ್ ದ ಅದರ್ ನಂಬರ್ ಅಂದರೆ ಎರಡನೇ ಈಕ್ವೇಷನ್ ಏನಾಗುತ್ತೆ, ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್ ನಂಬರ್ ಅಂತ ಆಗುತ್ತೆ. ಅಂತ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಟ್ರಿಪಲ್ ಆಫ್ ವೈ ನಂಬರ್ ಅಂತ, ಥ್ರೈಸ್ ದ ವೈ ನಂಬರ್ ಅಂತ. ಬಟ್ ಇದು ಈಕ್ವೇಷನ್ ಆಗಲ್ಲ, ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೇಕು. ಎಕ್ಸ್ ಈಕ್ವಲ್ಸ್ 3y ಇದು ಈಕ್ವೇಷನ್ ಆಗಲ್ಲ. ಇದನ್ನು ನಾನು ಏನು ಮಾಡ್ಕೊತೀನಿ, ಈಗ ಎಕ್ಸ್ 3y ಲೆಫ್ಟಿಗೆ ತಗೋತೀನಿ, ಮೈನಸ್ 3y ಈಕ್ವಲ್ಸ್ 0. ಇದು ಸೆಕೆಂಡ್ ಈಕ್ವೇಷನ್ ಆಗುತ್ತೆ. ಕರೆಕ್ಟಾ? ಸೊ ಈಕ್ವೇಷನ್ ಬೇಕು ನನಗೆ. ದ ಗಿವನ್ ಫಾರ್ಮುಲಾ, ಗಿವನ್ ಸ್ಟೇಟ್ಮೆಂಟ್ ಪ್ರಕಾರ ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್ ನಂಬರ್, ಎಕ್ಸ್ ಈಸ್ ಥ್ರೈಸ್ ದ ಅದರ್, ಒನ್ ನಂಬರ್ ಈಕ್ವಲ್ಸ್ ಟು ಥ್ರೈಸ್ ಆಫ್ ಅದರ್ ಅಂತ ಇದೆ. ಅಂದರೆ ಎಕ್ಸ್ ಈಕ್ವಲ್ಸ್ ಟು 3 ಟೈಮ್ಸ್ ಆಫ್ ವೈ. ಸೊ ಅದನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಬಟ್ ಅದು ಈಕ್ವೇಷನ್ ಆಗಲ್ಲ, ನಾನು ಈಕ್ವೇಷನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಈಗ ಸಬ್ಟ್ರಾಕ್ಟ್ equation 2 from 1. equation 2 from 1. ಈ ಫಸ್ಟ್ ಈಕ್ವೇಷನ್ ಏನಿದೆ, ಎಕ್ಸ್ ಮೈನಸ್ ವೈ ಈಕ್ವಲ್ಸ್ 26 ಇದೆ. ಸೆಕೆಂಡ್ ಈಕ್ವೇಷನ್ ಎಕ್ಸ್ ಮೈನಸ್ 3y ಈಕ್ವಲ್ಸ್ 0 ಇದೆ. ಸೊ ಮೈನಸ್ ಪ್ಲಸ್ ಮೈನಸ್. ಓಕೆನಾ? ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್. ನೆಕ್ಸ್ಟ್ ಪ್ಲಸ್ 3y ಮೈನಸ್ 2y ಅದು 2y ಆಗುತ್ತೆ. ದೆನ್ ಉಳಿಯೋದು 26. ದೆನ್ y ಈಕ್ವಲ್ಸ್ 13. ಅಂದರೆ y ವ್ಯಾಲ್ಯೂ ಸಿಕ್ತು, ಒಂದು ನಂಬರ್ ಸಿಕ್ತು. ಇನ್ನೊಂದು ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಇನ್ನೊಂದು ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ದೆನ್ put y value in equation 1. ಸೊ ಈಗ y ವ್ಯಾಲ್ಯೂ ಏನಿದೆ, ಈಕ್ವೇಷನ್ 1 ಏನಿದೆ, ಎಕ್ಸ್ ಮೈನಸ್ ವೈ ಈಕ್ವಲ್ಸ್ 26 ಇದೆ. ಸೊ ಇದನ್ನು y ವ್ಯಾಲ್ಯೂ 13 ಇದೆ, ಮೈನಸ್ 13 ಈಕ್ವಲ್ಸ್ 26. ಓಕೆ, ಎಕ್ಸ್ ವ್ಯಾಲ್ಯೂ ಈಕ್ವಲ್ಸ್ 26 ಪ್ಲಸ್ 13, ಎಕ್ಸ್ ವ್ಯಾಲ್ಯೂ 39 ಕಾಣಿಸ್ತಾ ಇದೆಯಾ? ಎಕ್ಸ್ ವ್ಯಾಲ್ಯೂ 39. ಡನ್. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ. ಏನೇ ಕೊಟ್ಟರು, ಸ್ಟೇಟ್ಮೆಂಟಲ್ಲಿ ಕೊಟ್ಟರು ಈಕ್ವೇಷನ್ನೇ ಕೊಡಬೇಕು ಅಂತ ಏನಿಲ್ಲ. ಇತ್ತೀಚೆಗೆ ಈ ಥರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗಿದೆ. ಓಕೆ, ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು. ಆ ಸ್ಟೇಟ್ಮೆಂಟ್ನ ನೋಡಿಕೊಂಡು ನಾವು ಈಕ್ವೇಷನ್ನ ನಾವು ಇದು ಮಾಡ್ಕೊಬೇಕಾಗುತ್ತೆ. ಓಕೆ, ರೆಡಿ ಮಾಡ್ಕೊಬೇಕು. ಓಕೆ, ಈಗ 5 years ago the age of Gauri thrice the age of Ganesh. After 10 years, age of Gauri twice the age of Ganesh. Find the age of Gauri and Ganesh. First equation na ನಾವು ರೆಡಿ ಮಾಡ್ಕೊಬೇಕು. ಸೊ ಈಕ್ವೇಷನ್ ರೆಡಿ ಮಾಡ್ಕೊಳ್ಳೋದು ಹೆಂಗೆ, ಲಿಸನ್ ಹಿಯರ್. ಓಕೆ, ಈಗ 5 years ago Gauri thrice the age of Ganesh. ಓಕೆ, ಸೊ ಎಕ್ಸ್ ಅಂತ ಅಂದರೆ ಗೌರಿ ಏಜ್ ಅಂತ ಅನ್ಕೊಳ್ಳೋಣ. ದೆನ್ ವೈ ಅಂತ ಅಂದರೆ ಗಣೇಶ್ ಏಜ್. ಈ ಥರ ನಾವು ಅಸ್ಯೂಮ್ ಮಾಡ್ಕೊಂಡಾಗಲೇ ನಾವು ಈಕ್ವೇಷನ್ನ ಬರೆಯೋದಕ್ಕೆ ಸಾಧ್ಯ. ಓಕೆನಾ? ಈಗ 5 years ago ಅಂತ ಇದೆ. 5 years ago ಏನಿದೆ, ಏಜ್ ಆಫ್ ಗೌರಿ is thrice the age of Ganesha. So age of Gauri is thrice the age of Ganesh. ಬಟ್ ಅದು 5 years ago. ಎಗೋ ಅಂತ ಇದ್ದಾಗ ಮೈನಸ್ ಅಂತ ತಗೋಬೇಕು, ಆಫ್ಟರ್ ಅಂತ ಇದ್ದಾಗ ಪ್ಲಸ್ ಅಂತ ತಗೋಬೇಕು. ಇದು ಈಕ್ವೇಷನ್ ಕರೆಕ್ಟಾ? ಬಟ್ ಇವಾಗ 5 years ago ಅಲ್ವಾ, ಎಕ್ಸ್ ಮೈನಸ್ 5 ಅಂತ ತಗೋತೀನಿ, ಇಲ್ಲಿ ಕೂಡ y ಮೈನಸ್ 5 ಅಂತ ತಗೋತೀನಿ, ಇದೊಂದು ಬ್ರ್ಯಾಕೆಟ್ ಹಾಕೋತೀನಿ. ಕರೆಕ್ಟಾ? ಬಿಫೋರ್ ಅಂತ ಇಯರ್ಸ್ ಎಗೋ ಅಂತ ಅಂದರೆ ಬಿಫೋರ್ ಅಂತ ಇದ್ದರೆ ಅದು ಮೈನಸ್, ಆಫ್ಟರ್ ಅಂತ ಇದ್ದರೆ ಅದು ಪ್ಲಸ್. ಓಕೆ,
ಸೊ ಇವಾಗ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ 5 3y ಮೈನಸ್ 15 ಆಗುತ್ತೆ. ಸೊ ಇದನ್ನು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಎಕ್ಸ್ ಮೈನಸ್ 3y ಈಕ್ವಲ್ಸ್ -10. ಸೊ ಇದು ಈಕ್ವೇಷನ್ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ 10 years, ಆಫ್ಟರ್ 10 years ಅಂದರೆ ಇದನ್ನು ಪ್ಲಸ್ ಮಾಡ್ಕೊಬೇಕು. ಆಫ್ಟರ್ 10 years ಏನಿದೆ, ಏಜ್ ಆಫ್ ಗೌರಿ ಟ್ವೈಸ್ ದ ಏಜ್ ಆಫ್ ಗಣೇಶ್. ಅಂದರೆ ಆಫ್ಟರ್ 10 years ಎಕ್ಸ್ ಈಕ್ವಲ್ಸ್ 2y. ಆಫ್ಟರ್ 10 years ಇರೋದ್ರಿಂದ +10 ಮಾಡ್ಕೋತೀನಿ ಎರಡೂ ಕಡೆ. ಸೊ ಇದನ್ನು ಬ್ರ್ಯಾಕೆಟ್ ಹಾಕೋತೀನಿ. ಸೊ ಎಕ್ಸ್ ಪ್ಲಸ್ 10 ಈಕ್ವಲ್ಸ್ 2y ಪ್ಲಸ್ 20. ಓಕೆ, ಸೊ ಎಕ್ಸ್ ಮೈನಸ್ 2y ಈಕ್ವಲ್ಸ್ 10. ಇದು ನಮ್ಮ ಸೆಕೆಂಡ್ ಈಕ್ವೇಷನ್. ಎಷ್ಟು ಸುಲಭ ಇದೆ ಅಲ್ಲ? ಈಗ ನೋಡ್ಕೊಳ್ಳಿ, ಸಬ್ಟ್ರಾಕ್ಟಿಂಗ್ or subtract equation 2 from 1. Okay, equation 2 from 1. Next, equation 1 ಏನಿದೆ, x minus 3y equals -10. Next, x minus 2y equals 10. So minus plus minus. So plus x minus x cancel. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. x plus x minus x cancel. Then minus 3y plus 2y minus y equals minus 20. ಸೊ y ವ್ಯಾಲ್ಯೂ ಏನಾಗುತ್ತೆ, 20 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಅಂದರೆ y ವ್ಯಾಲ್ಯೂ 20 ಆಗುತ್ತೆ. ಸೊ ಈಗ ನಮಗೆ ಕೇಳಿರೋದೇನು, ಫೈಂಡ್ ದ ಏಜ್ ಆಫ್ ಗೌರಿ ಆ್ಯಂಡ್ ಗಣೇಶ್. ಅಂದರೆ ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗಣೇಶ್ ಏಜ್ ಸಿಕ್ಕಿದೆ y ವ್ಯಾಲ್ಯೂ. ಸೊ ಈಗ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗೇನಾಗುತ್ತೆ, ಪುಟ್ y ವ್ಯಾಲ್ಯೂ ಇನ್ ಈಕ್ವೇಷನ್ 1. ಸೊ ಈಕ್ವೇಷನ್ 1 ಏನಿದೆ, ಎಕ್ಸ್ ಮೈನಸ್ 3y ಈಕ್ವಲ್ಸ್ -10 ಇದೆಯಾ? ಸೊ ಎಕ್ಸ್ ಮೈನಸ್ 3 ಕೇಳಿಸ್ತಾ ಇದೆಲ್ಲ, 3 × 20 ಈಕ್ವಲ್ಸ್ -10. ದೆನ್ ಎಕ್ಸ್ ಮೈನಸ್ 60 ಈಕ್ವಲ್ಸ್ -10. ದೆನ್ ಎಕ್ಸ್ ಈಕ್ವಲ್ಸ್ -10 plus 60, x value that is 50. ಕರೆಕ್ಟಾ? ಕಾಣಿಸ್ತಾ ಇದೆ ಅಲ್ವಾ? ಎಕ್ಸ್ ವ್ಯಾಲ್ಯೂ 50. ಸೊ ಈ ಥರ ಸಿಂಪಲ್ ನಿಮಗೆ ಏನೇ ಕ್ವೆಶನ್ಸ್ ಕೊಟ್ಟರು ಈ ಥರ ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಕೇಳೋದು. ಈಗ ಲಾಸ್ಟ್ 3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಲ್ಲ, ಈ ಥರ ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಕೇಳುವಂಥದ್ದು. ಓಕೆ, ಸೊ ಇನ್ನು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ನ ನಾನು ತೊಗೊಬಂದು ಸಾಲ್ವ್ ಮಾಡ್ತೀನಿ. ಓಕೆ, ಡಿಫ್ರೆಂಟ್ ಪ್ರಾಬ್ಲಮ್ಸ್, ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ನ. ಸೊ ಅದಕ್ಕೆ ಸಪ್ರೇಟಾಗಿ ನಾನು ವೀಡಿಯೋಸ್ ಮಾಡ್ತೀನಿ. ಒನ್ ಶಾರ್ಟ್ ವೀಡಿಯೋಸಲ್ಲಿ ನಿಮಗೆ ಎಷ್ಟು ಬೇಕೋ ಅದು ನಿಮಗೆ ಏನಪ್ಪ ಅದು ಕಾನ್ಸೆಪ್ಟ್ಸ್ನ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿರೋದು, ಜೊತೆಗೆ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡಿರೋವಂಥದ್ದು. ನೆಕ್ಸ್ಟ್ ಅಪ್ಕಮಿಂಗ್ ಇದರಲ್ಲಿ ಸ್ಟುಡಿಯೋದಲ್ಲಿ ನಾನು ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಎಲ್ಲ ವೆರೈಟಿ ಆದಷ್ಟು ಎಲ್ಲ ವೆರೈಟಿ ಪ್ರಾಬ್ಲಮ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಬಟ್ ಬೇರೆ ಬೇರೆ ಕ್ವೆಶನ್ಸ್ಗಳು ಸಿಗುತ್ತೆ ನಿಮಗೆ ಇದರಲ್ಲಿ ಮಾಡೆಲ್ ಪೇಪರಲ್ಲಿ, ಪ್ರಿಪರೇಟರಿ ಪೇಪರಲ್ಲಿ, ಆ ಥರದ್ದು ತೊಗೊಂಡು ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 1 ವೇರಿಯಬಲ್, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್, ಅದೆಲ್ಲ ಗೊತ್ತಾಗಿದೆ, ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಎಷ್ಟು ಸೊಲ್ಯೂಷನ್ಸ್ ಇದೆ? 3 ಸೊಲ್ಯೂಷನ್ಸ್. ಯಾವುದು? ಯುನಿಕ್, ಇನ್ಫೈನೈಟ್ ಆ್ಯಂಡ್ ನೋ ಸೊಲ್ಯೂಷನ್ಸ್. ಓಕೆ, ನೋ ಸೊಲ್ಯೂಷನ್ ಅಂದರೆ ಪ್ಯಾರಲಲ್ ಲೈನ್ಸ್, ಇನ್ಫೈನೈಟ್ ಅಂದರೆ ಒಂದ್ರ ಮೇಲೊಂದು ಓವರ್ಲಾಪ್ ಆಗಿರುತ್ತೆ, ಯುನಿಕ್ ಸೊಲ್ಯೂಷನ್ ಅಂದರೆ
ಕ್ರಾಸಿಂಗ್. ಓಕೆ, ನೆಕ್ಸ್ಟ್ ಎಷ್ಟು 3 ಮೆಥಡ್ಸ್ ಇದೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದಕ್ಕೆ: ಸಬ್ಸ್ಟಿಟ್ಯೂಷನ್, ಎಲಿಮಿನೇಷನ್ ಆ್ಯಂಡ್ ಗ್ರಾಫಿಕಲ್ ಮೆಥಡ್. ಸೊ ಇಷ್ಟೇ ಮೆಥಡ್. ನಿಮಗೆ ಏನೇ ಇದ್ರೂ ನಂಬರ್ ಆಫ್ ಸೊಲ್ಯೂಷನ್ ಕೇಳ್ತಾರೆ. ಸೊ ಈಕ್ವೇಷನ್ ಕೊಡ್ತಾರೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಥವಾ ಈ ಥರ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್, ವರ್ಡಿಂಗ್ ಪ್ರಾಬ್ಲಮ್ಸ್ ಅಥವಾ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಸ್ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.